ನನ್ನ ಪ್ರೀತಿಯ ಗ್ರೂಪ್ನ ಸದಸ್ಯರೇ ಹಾಗೂ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಲೇಟಾಗಿ ಹೇಳ್ತಾ ಇದ್ದೀನಿ ನಾನು. ದಯಮಾಡಿ ನಿಮ್ಮೆಲ್ಲ ಒಂದು ಮನವಿ ಮಾಡ್ಕೊಳ್ತೀನಿ, ಸಣ್ಣ ಮನವಿ. ಈ ಹೊಸ ವರ್ಷದ ದಿನ ಪಾನ್ ಪರಾಕು, ಅನ್ಸು, ಜರ್ದ ಈ ಥರದ್ದು ಏನಾದರೂ ಇದ್ದರೆ ನಿಮ್ಮ ಹುಡುಗಿ ಮುಂದೆನೋ ಅಥವಾ ನಿಮ್ಮ ತಾಯಿ ಮುಂದೆನೋ ಅಥವಾ ನಿಮ್ಮ ಗೆಳೆಯರ ಮುಂದೆನೋ ಇವತ್ತಿನ ನಾನು ಬಿಟ್ಬಿಡ್ತಾ ಇದ್ದೀನಿ ಅಂಥೇಳಿ ಒಂದು ತ್ಯಾಗವನ್ನು ಮಾಡಿ. ಎಷ್ಟು ಚಂದ ಅಲ್ವಾ? ಒಂದು ಸರಿ ಮಾಡಿ ನೋಡಿ, ಎಷ್ಟು ಖುಷಿ ಇರ್ತದೆ. ಇದು ಯಾರಿಗೋಸ್ಕರ ಬಿಟ್ಟೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ಒಳ್ಳೆ ಲವರ್ ಇರುತ್ತಲ್ಲ ಅಂತ ಇಟ್ಕೊಳ್ಳಿ. ನಾನು ಮಧು ತಿಂತಾಯಿದ್ದೆ, ಅನಿಸ್ ತಿಂತಾಯಿದ್ದೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಹುಡುಗಿಗೋಸ್ಕರ ನಾನು ಬಿಟ್ಬಿಟ್ಟಿದ್ದೀನಿ ಇವತ್ತು ಅಂತ ಹೇಳಿದ್ರೆ ನೀವು ಇರೋವರೆಗೂ ಇಟ್ಸ್ಕೊಳ್ಬೋದು, ನಾನು ಯಾರಿಗೋಸ್ಕರ ಬಿಟ್ಟಿದ್ದಿದ್ನ ಅಂತ. ಈ ಥರ ಒಳ್ಳೆಯ ದಿನಗಳು ಇದು. ಪ್ರತಿದಿನ ಒಳ್ಳೆಯ ದಿನವೇ, ಆದರೆ ಒಂದು ಈ ಹೊಸ ವರ್ಷ ಅಂದರೆ ಒಂದು ಒಳ್ಳೆಯ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯಮಾಡಿ ನೀವೆಲ್ಲರೂ ಕೂಡ ಏನಾದರೂ ನಿಮಗೆ ಸತ್ತುಗಳು ಯಾರಾದರೂ ಇದ್ದರೆ ದಯವಿಟ್ಟು ಆ ಸತ್ತತನವನ್ನು ಬಿಟ್ಬಿಟ್ಟು ಎಲ್ಲರೂ ಪ್ರೀತಿಯಿಂದ ಮಾತಾಡಿಸಿ ಒಂದು ಸಲ ಅವ್ರನ್ನ ಹಗ್ ಮಾಡಿ. ಏನೇ ಜಗಳ ಕಂಡಿದ್ರು ಕೂಡ ಆ ಕ್ಷಣದಲ್ಲಿ ಮರ್ತೋಗ್ಬಿಡ್ತಾರೆ ಎಲ್ಲರೂ. ಪ್ಲೀಸ್, ಹೊಸ ವರ್ಷ ಇದು. ನಿಮ್ಮ ಸಂಬಂಧಿಕರೇ ಆಗಲಿ, ಬಂಧು ಬಳಗದಲ್ಲಿ ಆಗಲಿ, ಗೆಳೆಯರಾಗಿರಲಿ, ಗೆಳತಿಯರಾಗಿರಲಿ, ಯಾರ ಹತ್ರನೂ ಬೇಜಾರು ಮಾಡ್ಕೊಳ್ಳೋದು, ಖುಷಿಯಾಗಿ ಒಂದು ಹಾಯ್ ಹೇಳಿ, ಒಂದು ಸ್ಮೈಲ್ ಕೊಡಿ. ಅದರ ಮಜಾ ಎಷ್ಟಿರ್ತದೆ ಗೊತ್ತಾ? ಅದರಿಂದ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೊಸ ವರ್ಷದ ಶುಭಾಶಯಗಳು. ನಿಮಗೆಲ್ಲರೂ ಆ ಭಗವಂತ ಪ್ರಕೃತಿ ಮಾತೆ ಆಯುಷ್ ಆರೋಗ್ಯವನ್ನು ಹೆಚ್ಚು ಕೊಡಲಿ. ಹಾಗೂ ನಾವೆಲ್ಲರೂ ಈ ಜಾತಿ ಭೇದವನ್ನು ಬಿಟ್ಟು ನಾವೆಲ್ಲರೂ ಈ ಭಾರತ ತಾಯಿಯ ಮಣ್ಣಿನ ಮಕ್ಕಳನ್ನ ರೀತಿ ಬದುಕಬೇಕು. ಹಸಿರನ್ನು ಉಳಿಸಿ, ಹಸಿರನ್ನು ಬೆಳೆಸಿ. ಧನ್ಯವಾದಗಳು, ಮರಿಬೇಡಿ. ಥ್ಯಾಂಕ್ ಯು.